ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮೋದಿಯ ಸೌದಿ ಅರೇಬಿಯಾ ಪ್ರವಾಸ ಧಕ್ಕೆ ಮೊಟಕುಗೊಳಿಸಲಾಗಿದೆ. ಪ್ರವಾಸದಲ್ಲಿ ಉಗ್ರರ ದಾಳಿ ಹಿನ್ನೆಲೆಯಲ್ಲಿ ಪ್ರವಾಸವನ್ನ ಮೊಟಕುಗೊಳಿಸಿದ್ದಾರೆ. ಕಾಶ್ಮೀರದಲ್ಲಿ ಉಗ್ರರ ದಾಳಿ ಬೆನ್ನಲ್ಲೇ ವಾಪಸ್ ಬರ್ತಿದ್ದಾರೆ ಪ್ರಧಾನಿ ಮೋದಿ. ಜೆದ್ದಾದಿಂದ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ವಾಪಸ್ ಆಗ್ತಿದ್ದಾರೆ. ನಿಗದಿಯಂತೆ ಇಂದು ರಾತ್ರಿ ಹಿಂದಿರುಗಬೇಕಾಗಿತ್ತು ಪ್ರಧಾನಿ ಮೋದಿ. ಉಗ್ರರ ದಾಳಿ ಹಿನ್ನೆಲೆಯಲ್ಲಿ ಬೆಳಗ್ಗೆ ಭಾರತಕ್ಕೆ ವಾಪಸ್ ಆಗ್ತಿದ್ದಾರೆ ಪ್ರಧಾನಿ ಮೋದಿ. ನಿಮ್ಮ ಮೋದಿಗೆ ಹೋಗಿ ಹೇಳಿ ಏನೆಲ್ಲ ಆಯ್ತು ಅಂತ ಅಲ್ಲಿ ಒಬ್ಬ ಪತ್ನಿ ಪಲ್ಲವಿ ಅವರಿಗೆ, ಮಂಜುನಾಥ್ ಪತ್ನಿ ಪಲ್ಲವಿ ಅವ್ರನ್ನ ಹಾಗೆ ಬಿಟ್ಟಿದ್ರು. ಅದೇ ಸಂದರ್ಭದಲ್ಲಿ ಮೋದಿಗೆ ಹೋಗಿ ಹೇಳಿ ಅಂತ ಧಿಮಾಕಿನಲ್ಲಿ ಸೊಕ್ಕಿನಲ್ಲಿ ಅಲ್ಲಿ ಉಗ್ರರು ಹೇಳಿ ಹೋಗಿದ್ರು. ಕೂಲಾಗಿ ಆತನ ನಡ್ಕೊಂಡಿದ್ದ ಅಂತ ಪಲ್ಲವಿ ಟಿವಿ9ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದರು. ತಮ್ಮ ಪತಿಯನ್ನ ಕೊಂದು ಹಾಕಿದಂಥ ಉಗ್ರರು ತಮ್ಮ ಪುತ್ರನೊಟ್ಟಿಗೆ ಅದೇ ಸಂದರ್ಭದಲ್ಲಿ ಅದೇ ಕ್ಷಣದಲ್ಲಿ ಅವರು ಅಲ್ಲೇ ಇರ್ತಾರೆ. ಉಗ್ರ ಕೂಡ ತಮ್ಮ ಎದುರುಗಡೆನೇ ಇರ್ತಾನೆ. ನನ್ನನ್ನು ಕೂಡ ಕೊಂದು ಬಿಡು, ನನ್ನ ಮಗನನ್ನು ಕೂಡ ಕೊಂದು ಬಿಡು ಅಂತ ಇಬ್ರು ಕೂಡ ಕೇಳ್ತಾರೆ ಉಗ್ರನ ಹತ್ರ. ಮೋದಿ ಹತ್ರ ಹೋಗಿ ಹೇಳಿ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಅಂತ ಹೇಳ್ತಾ ಕೂಲಾಗೆ ಹೇಳಿ ಅಲ್ಲಿಂದ ಉಗ್ರ ತೆರಳಿರ್ತಾನೆ. ನಂತರದಲ್ಲಿ ಪತಿಯನ್ನು ಗಮನಿಸಿದಂತಹ ಪಲ್ಲವಿ ತಮ್ಮ ಪತಿಯ ಪ್ರಾಣವನ್ನ ಉಗ್ರರು ಕೊಂದು ಹಾಕಿರೋದು, ಅಂದರೆ ಪ್ರಾಣ ಪಕ್ಷಿಯಲ್ಲಿ ಹಾರಿ ಹೋಗಿರುತ್ತೆ. ಏನೂ ಮಾಡಲಾಗದಂತಹ ಸಹಾಯಕ ಪರಿಸ್ಥಿತಿಯಲ್ಲಿ ಪಲ್ಲವಿ ಇರ್ತಾರೆ. ಅಲ್ಲಿ ಸ್ಥಳೀಯರಲ್ಲಿ ಹೋಗಿ ಮನವಿ ಮಾಡಿಕೊಳ್ತಾ ಅಂಗಲಾಚ್ತಾರೆ, ಏನಾದರೂ ಕಡೆ ಕ್ಷಣದಲ್ಲಿ ಅವರನ್ನು ಬದುಕಿಸುವಂತಹ ಪ್ರಯತ್ನವನ್ನು ಮಾಡಿ ಅಂತ. ಶ್ರೀನಗರದ ರಾಜಭವನದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೀತಾ ಇದೆ. ಮಧ್ಯರಾತ್ರಿವರೆಗೆ ಅಧಿಕಾರಿಗಳು ಅಮಿತ್ ಶಾ ಜೊತೆ ಸಭೆಯನ್ನು ಕೂಡ ನಡೆಸಿದ್ದಾರೆ. ಜಮ್ಮು ಕಾಶ್ಮೀರದ ಸಿಎಂ ಉಮರ್ ಅಬ್ದುಲ್ಲಾ ಹಾಗೂ ಐಬಿ ಮುಖ್ಯಸ್ಥರು, ಲೆಫ್ಟಿನೆಂಟ್ ಗವರ್ನರ್ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು. ಇಡೀ ದಾಳಿಯ ಹೊಣೆಯನ್ನ ಈಗ ಟಿಆರ್ಎಫ್ ಹೊತ್ತುಕೊಂಡಿದೆ. ಆ ಉಗ್ರರು ಯಾವ ರೀತಿಯಲ್ಲಿ ಎಂಟ್ರಿ ಕೊಟ್ಟರು, ಅವರ ಉದ್ದೇಶ ಏನಾಗಿತ್ತು, ಯಾವ ಸಂದೇಶವನ್ನು ಈ ಮೂಲಕ ರವಾನೆ ಮಾಡ್ತಿದ್ದಾರೆ, ಅಲ್ಲಿ ನಮ್ಮ ಯೋಧರು ಯಾವ ಕಾರಣಕ್ಕಾಗಿರಲಿಲ್ಲ, ಅಂದರೆ ಅವರನ್ನು ಎಲ್ಲಿಗೆ ಶಿಫ್ಟ್ ಮಾಡಲಾಗಿತ್ತು, ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣ ಬೆಳವಣಿಗೆಗಳ ಬಗ್ಗೆ ಮಾಹಿತಿನ ಕೂಡ ಪಡ್ಕೊಳ್ತಾ ಅಲ್ಲಿ ಒಂದು ಮೀಟಿಂಗನ್ನು ಕೂಡ ನಡೆಸಿದ್ದಾರೆ. ಅಂದರೆ ಮಧ್ಯರಾತ್ರಿ ತಡರಾತ್ರಿವರೆಗೂ ಕೂಡ ಮೀಟಿಂಗ್ ಕೂಡ ನಡೆದಿದೆ. ಅಮಿತ್ ಶಾ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದರು. ಜಮ್ಮು ಕಾಶ್ಮೀರದ ಸಿಎಂ ಉಮರ್ ಅಬ್ದುಲ್ಲಾ ಕೂಡ ಭಾಗಿಯಾಗಿದ್ದರು. ಐಬಿ ಮುಖ್ಯಸ್ಥರು ಹಾಗೆ ಲೆಫ್ಟಿನೆಂಟ್ ಗವರ್ನರ್ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದರು. ಪ್ರಧಾನಿ ಮೋದಿ ಕೂಡ ಈಗಾಗಲೇ ಪ್ರವಾಸವನ್ನು ಮೊಟಕುಗೊಳಿಸಿ ರಾಜ್ಯಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಇನ್ನು ಈ ಪಹಲ್ಗಾಮ್ನಿಂದ ಕೇವಲ 16 ಕಿಲೋಮೀಟರ್ ಅಷ್ಟೇ ಅಮರನಾಥ್ ಯಾತ್ರೆ ಸ್ಟಾರ್ಟ್ ಆಗುವಂತಹ ಪಾಯಿಂಟ್ ಕೇವಲ 16 ಕಿಲೋಮೀಟರ್ ಇದೆ. ಅಂದರೆ ಜುಲೈನಲ್ಲಿ ಈ ಯಾತ್ರೆ ಕೂಡ ಪ್ರಾರಂಭ ಆಗುತ್ತೆ. ಈಗಾಗಲೇ ಬುಕ್ಕಿಂಗ್ಸ್ಗಳು ಕೂಡ ಅಲ್ಲಿಗಾಗಲೇ ನಡೀತಾ ಇದೆ. ಅಲ್ಲಿ ಇದ್ದಂಥ ಯೋಧರನ್ನು ರಾಂಬನ್ ಡಿಸ್ಟಿಕ್ಗೆ ಅಲ್ಲಿಗೆ ಕಳಿಸಿರ್ತಾರೆ. ಯಾಕಂದರೆ ಅಲ್ಲಿ ನೆರೆ ಪರಿಸ್ಥಿತಿ ಉಂಟಾಗಿತ್ತು. ಇದಕ್ಕಿದ್ದಂತೆ ಸ್ಲೈಡಿಂಗ್ ಕೂಡ ಆಗಿತ್ತು, ಹವಾಮಾನ ವೈಪರೀತ್ಯ ಆಗಿತ್ತು, ಮಳೆ ಹೆಚ್ಚಾಗಿದ್ದರಿಂದಾಗಿ ಪ್ರವಾಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಸಾಕಷ್ಟು ಜನ ಪ್ರಾಣವನ್ನು ತೆತ್ತಿದ್ರು. ಇದಕ್ಕಿದ್ದಂತೆ ಸ್ಲೈಡಿಂಗ್ ಆಗ್ತಾ ಇದ್ದರಿಂದಾಗಿ ಅಲ್ಲಿದ್ದಂಥ ಟ್ರಕ್ಗಳ ಮೇಲೆ ಎಲ್ಲದರ ಮೇಲೂ ಕೂಡ ಮಣ್ಣು ಸುರಿದಿತ್ತು. ಹಾಗಾಗಿ ಅಲ್ಲಿನ ಜನರ ರಕ್ಷಣೆಗಾಗಿ ಯೋಧರನ್ನು ಅಲ್ಲಿಗೆ ಕಳಿಸಲಾಗಿತ್ತು. ಇದೇ ಕ್ಷಣವನ್ನು ಉಪಯೋಗ ಮಾಡಿಕೊಂಡಂತಹ ಉಗ್ರರು ಪ್ರವಾಸಿಗರ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಆ ದೃಶ್ಯಗಳು ಕೂಡ ಲಭ್ಯವಾಗಿದೆ.